ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಕರ ನೇಮಕಾತಿ ಸಾಕಷ್ಟು ಕಾಯ್ತಾ ಇದ್ದಾರೆ ಆಕಾಂಕ್ಷಿಗಳು. ನೋಟಿಫಿಕೇಶನ್ ಕೂಡ ಆಗಿಲ್ಲ, ಬಟ್ ನೇಮಕಾತಿ ಕೂಡ ಗೊಂದಲ ಕೂಡ ಇದೆ. ನೋಡೋಣ ಬನ್ನಿ. ನಮಗೆ ಹುದ್ದೆಗಳ ಸಂಖ್ಯೆ ಅರೌಂಡ್ 15,000 ರಿಂದ 18,000 ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ. ಅಲ್ಲಿ ಬಹುತೇಕ ನಿಮ್ಗೆ ಗೊತ್ತಿರೋಗೆ HSTR GPSTR ಆಕಾಂಕ್ಷಿಗಳಿಗೆ ಬಿಗ್ ಅಪ್ಡೇಟ್. ಅರೌಂಡ್ HSTR 6,000 7,000 ಇದೆ. GPSTR ಕೂಡ ಬಹುತೇಕ ಕೂಡ ಇದೆ, ಬಟ್ PSTR ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ಅಲ್ಲಿ ಯಾರು HSTR ಮ್ಯಾಥಮೆಟಿಕ್ಸ್ ಆಗೋದಿಲ್ವಾ ಝೀರೋನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಹುದ್ದೆಗಳ ಕನ್ಫರ್ಮೇಶನ್ ಕೂಡ ಆಗಿಲ್ಲ ಅಂತ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಪ್ಲಸ್ ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಇದೆ. ದೈಹಿಕ ಶಿಕ್ಷಕರ ನೇಮಕಾತಿ ಅರೌಂಡ್ 130 + 130 ಇದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಬಿಗ್ ಚಾನ್ಸ್ ಆಗಿರುತ್ತೆ. ಬಟ್ ಬೇರೆ ಸಂಘಟನೆಗಳು ಇಲ್ಲ, ನಮ್ಗೆ 7,500 3,000 ಮಾಡಬೇಕು, ನಾವು ಹೋರಾಟ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಅಷ್ಟು ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ. ನೋಡೋಣ, ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಪ್ಲಸ್ ಮ್ಯಾಥಮೆಟಿಕ್ಸ್ ಆಯ್ತು, ಎಲ್ಲ ಆಯ್ತು. ಪ್ಲಸ್ IT ಶಿಕ್ಷಕರ ನೇಮಕಾತಿ ಬರೋಬ್ಬರಿ 7,500 ಇದೆ. ಅದು ಗ್ರೇಟ್ ಚಾನ್ಸು. ಪ್ಲಸ್ ನಿಮಗೆ ಗೊತ್ತಿರೋಗೆ ನಿಮಗೆ ಕ್ರೈಸ್ ನೇಮಕಾತಿ ಕೂಡ ಪೆಂಡಿಂಗ್ ಇದೆ. ಅದು ಕೂಡ ಆಗಿಲ್ಲ. ಬಿಕಾಸ್ ನೋಟಿಫಿಕೇಶನ್ ಆಗಬೇಕಿತ್ತು, ತಯಾರಿ ಕೂಡ ಆಗಿತ್ತು. ಬಟ್ ನಾನಾ ಕಾರಣಗಳಿಂದ ಮುಂದೂಡಿಕೆ ಆಗಿದೆ. ಕ್ರೈಸ್ ನೋಟಿಫಿಕೇಶನ್ ಕೂಡ ಆಗಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿ ಕೂಡ ಇದೆ. ನೇಮಕಾತಿ ಹುದ್ದೆಗಳ ಸಂಖ್ಯೆ ತಲೆನೋವಾಗಿದೆ. ನಿಮ್ಗೆ ಕ್ಲಾರಿಫಿಕೇಶನ್ ಇಲ್ಲ, ಎಷ್ಟು ಹುದ್ದೆಗಳು ಏನು ಎತ್ತ ಅಂತ. ಹಾಗಾಗಿ ನಿಮಗೆ ಯೂಶಲಿ ಡಿಲೇ ಆಗ್ತಾ ಬರ್ತದೆ. ಅದನ್ನು ನಿಮಗೆ ಕ್ಲಾರಿಫೈನ ಮಾಡ್ತಾರೆ ಇಲಾಖೆಯವರು. ಆಯ್ತಾ? ಅದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನು ನೋಟಿಫಿಕೇಶನ್ ಡೇಟ್ನ ಈ ಮಂತ್ ಒಳಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲಾಖೆಯವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂತೆ. ಬಟ್ ಇಲಾಖೆಯಿಂದ ಪ್ರಗತಿ ಕಾಣ್ತಾ ಇಲ್ಲ. ನೇಮಕಾತಿ ಪ್ರಕ್ರಿಯೆ ಶುರು ಆಗ್ತಾ ಇಲ್ಲ. ನೋಡೋಣ ಏನು ರೀಸೆಂಟ್ ಅಪ್ಡೇಟ್ ಕೂಡ ಬರುತ್ತೆ ಅಂತ. ಈ ಮಂತ್ ಒಳಗಡೆ ನೀವು ಕಾಯಲೇಬೇಕಾಗುತ್ತೆ. ನಿಮಗೆ ಗೊತ್ತಿರೋಗೆ ಲೈಕ್ ನಿಮಗೆ ನೋಟಿಫಿಕೇಶನ್ ಮಾಡೋದೊಂದು ವೆಯ್ಟ್ ಆಗುತ್ತೆ. ನಂತರ ಒಂದ್ಸಲ ನೋಟಿಫಿಕೇಶನ್ ಆದರೆ ನಿಮಗೆ ಎಲ್ಲ ರೀತಿ ಪ್ರೊಸೆಸ್ ಕೂಡ ಶುರು ಆಗುತ್ತೆ. ಯಾರೆಲ್ಲ ಆಕಾಂಕ್ಷಿಗಳು ಇದ್ದಾರೆ ಅವರು. ಬಟ್ ಇವತ್ತಿನ ಇನ್ಸೈಡ್ ಮಾಹಿತಿ ಇಷ್ಟಿದೆ. ಬಟ್ ಪ್ರತಿ ಸಂಘಟನೆಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ, ಲೈಕ್ ಒಬ್ಬೊಬ್ರು ಒಂದೊಂದು ರೀತಿ ಹೋಗ್ತಾರ ಕಾರಣ ಅವರು ಯಾವ ರೀತಿ ನಿಲುವು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಸಂಘಟನೆಗಳು ಕೂಡ ಒಬ್ಬರು ಒಂದೊಂದು ರೀತಿ ಮನವಿ ಕೂಡ ಮಾಡ್ತಾ ಇದ್ದಾರೆ. ಅದು ಹೇಗೆ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.